ಕೆಆರ್ ಪುರಂನಲ್ಲೂ ಭಾರಿ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ರಾತ್ರಿ ಸುರಿದ ಭಾರಿ ಮಳೆಗೆ ತಗ್ಗು ಪ್ರದೇಶಗಳು ಜಲಾವೃತ ಆಗಿಬಿಟ್ಟಿದೆ. ಕೆಆರ್ ಪುರಂ ಭಾಗದಲ್ಲೂ ಕೂಡ ಅಷ್ಟೇ ಇದು. ಪ್ರತಿ ಬಾರಿ ಮಳೆ ಬಂದರೆ ಸಾಕು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದು ಸಹಜ ಅಂತ ಆಗಿಬಿಟ್ಟಿದೆ. ರಸ್ತೆ ಮನೆ ಜಲಾವೃತಗೊಂಡು ಜನರಿಗೆ ನರಕ ಯಾತನೆ ಅನುಭವಿಸಿಬಿಟ್ರು. ರಸ್ತೆನ ಇದೋ ಅಥವಾ ಕೆರೆನಾ ನದಿನ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆ ಪ್ರಮಾಣದಲ್ಲಿ ನೀರು ಹರಿತಾ ಇತ್ತು. ಹೊರಮಾವು ವಾರ್ಡ್ 25ರಲ್ಲಿ ಜಲ ದಿಗ್ಬಂಧನವೇ ಅಲ್ಲಿ ಸೃಷ್ಟಿಯಾಗಿಬಿಟ್ಟಿತ್ತು. ತಗ್ಗು ಪ್ರದೇಶದ ರಾಜಕಾಲುವೆ ನೀರು ನುಗ್ಗಿ ಸಮಸ್ಯೆಗಳು ಉಂಟಾಯಿತು. ಇದು ನಿರಂತರವಾದಂಥ ಸಮಸ್ಯೆ. ಇದು ಒಂದಿನಕ್ಕೆ ಮುಗಿಯೋದಲ್ಲ. ನೀರನ್ನು ಮನೆಯಿಂದ ಹೊರಹಾಕೋಕೆ ಜನರು ಹರಸಾಹಸವನ್ನು ಪಡಬೇಕಾಯಿತು. ದೃಶ್ಯಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸಮಸ್ಯೆ ನಾವು ಹೇಳೋದೇ ಬೇಡ ನಿಮಗೆ. ಇದೇನು ಮಹಾ ದೊಡ್ಡ ಮಳೆ ಅಂತಲ್ಲ ನಮ್ಮ ಬೆಂಗಳೂರಿಗೆ ಸುರಿದಿರೋದು. ನಿನ್ನೆ ಇದೇ ನಮ್ಮ ಹಳ್ಳಿ ಭಾಗದಲ್ಲಿ ಸುರಿದಿದ್ರೆ ಒಂದು ಕೆರೆನೂ ಕೂಡ ತುಂಬ್ತಾ ಇರಲಿಲ್ಲ, ಒಂದು 1% ಕೂಡ ತುಂಬ್ತಾ ಇರಲಿಲ್ಲ. ಆದರೆ ನಮಗೇನು ಅನಿಸುತ್ತೆ, ಇಲ್ಲಿ ಮನೆಗೆ ನೀರು ಹೋಗೋದು, ನೀರು ನಿಲ್ಲೋದು ರಸ್ತೆ ಮೇಲೆ, ಹಾಗಾಗಿನೇ ದೊಡ್ಡ ಮಳೆಯಪ್ಪ ಅಂತ ಬೆಂಗಳೂರಿಗರಿಗೆ ಫೀಲ್ ಆಗುತ್ತೆ. ಬಟ್ ಬೆಂಗಳೂರು ಪಾಲಿಗೆ ಇದು ದೊಡ್ಡ ಮಳೆನೇ, ಇದು ಅನಾಹುತ ಸೃಷ್ಟಿ ಮಾಡೋ ಮಳೆನೇ. ನೋಡಿ ಯಾವ ರೀತಿ ರಸ್ತೆಗಳು ಜಲಾವೃತ ಆಗಿದೆ ಅಂಥೇಳಿ ನಿವಾಸಿಗಳು ಪರದಾಡಿಬಿಟ್ರು. ಮನೆ ಒಳಗಡೆ ಕಂಪ್ಲೀಟಾಗಿ ನೀರು ಹೋಗಿಬಿಟ್ಟಿತ್ತು. ಇದು ಕೆಆರ್ ಪುರಂ ಸುತ್ತಮುತ್ತ ಮನೆಗಳ ಒಳಗಡೆ ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇತ್ತು. ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ. ಜನ ಹಿಡಿಶಾಪ ಹಾಕಿದ್ರು, ನಾವು ಯಾಕಾದರೂ ಇಲ್ಲಿ ಮನೆ ಖರೀದಿ ಮಾಡಿದ್ವು ಅಥವಾ ಯಾಕಾದರೂ ಬಾಡಿಗೆಗೆ ಬಂದಿದ್ದೀವೋ ಅಂತ. ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ರು ಲಾಸ್ಟ್ ಟೈಮ್ ನಾವು ಮಳೆ ಬಂದ ಸಂದರ್ಭದಲ್ಲಿ. ಈಗಲೂ ಕೂಡ ಖಾಲಿ ಆಗುತ್ತೆ. ಬಾಡಿಗೆಗೆ ಮನೆ ಇದೆ ಅಂತೇಳಿ ಬೋರ್ಡ್ ಬೀಳುತ್ತೆ ಆಮೇಲೆ. ಯಾಕೆಂದರೆ ಗೊತ್ತಿರಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಬಟ್ ಈಗ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೊರಮಾವು ವಾರ್ಡ್ ನಂಬರ್ 25 ಕಂಪ್ಲೀಟಾಗಿ ಆ ಏರಿಯಾ ಬಡಾವಣೆ ಜಲಾವೃತ ಆಗಿದೆ. ಈಗಲೂ ಹೋದರೂ ಅಲ್ಲಿ ನೀರು ನಮಗೆ ಮಂಡಿವರೆಗೂ ನೀರು ಸಿಗುತ್ತೆ. ಜನರು ಕೂಡ ಮನೆಯಿಂದ ಆಚೆ ಬರೋಕ್ಕೆ ಪರದಾಡಿದರು. ಈಗ ನೋಡಿ, ಬೆಳಗ್ಗೆ ಎದ್ದು ಶಾಲಾ ಕಾಲೇಜಿಗೆ ಹೋಗುವಂಥವ್ರು, ಅದರ ಜೊತೆಗೆ ಕಚೇರಿಗಳಿಗೆ ಹೋಗುವಂಥವ್ರು, ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗುವಂಥವ್ರು ಏನು ಮಾಡಬೇಕು? ಮನೆಯಲ್ಲಿರುವಂಥ ಎಲ್ಲ ಬಟ್ಟೆಗಳು ನೆಂದು ಹೋಗಿದ್ದಾವೆ, ಪಾತ್ರೆ ಪಗಡಿಗಳು ತೇಲ್ಕೊಂಡು ಹೋಗಿದ್ದಾವೆ, ದವಸ ಧಾನ್ಯಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ. ಜೀವನ ಅನ್ನೋದು ಬರ್ಬಾದಾಗಿಬಿಟ್ಟಿದೆ ಕೆಲವೊಬ್ಬರದು ಈ ಮಳೆಯಿಂದಾಗಿ. ಹಾಗಾಗಿನೇ ನಾನಾಗಲೇ ಹೇಳ್ತಾ ಇದ್ದೆ, BBMPಯವರು ಈ ಸಂದರ್ಭದಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಅಲರ್ಟ್ ಆಗಿರಬೇಕು ಅಂಥೇಳಿ ಜನ ಮತ್ತೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ. ಮನೆಗಳು, ರಸ್ತೆಗಳು ಕಂಪ್ಲೀಟಾಗಿ ಜಲಾವೃತಗೊಂಡಿವೆ. ರಾತ್ರಿ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಬೆಂಗಳೂರಿನ ಕೆಲವು ಕಡೆಗಳಲ್ಲಿ. ಈಗ ನಾವು ಏರಿಯಾಗಳನ್ನು, ಈಗ ಮೆಜೆಸ್ಟಿಕ್ಕು ಸುತ್ತಮುತ್ತ ಏರಿಯಾಗಳನ್ನು ನೋಡಿದರೆ ಇಂಥ ರೀತಿ ಬಡಾವಣೆಗಳಲ್ಲಿ ನೀರು ಕಾಣಿಸೋದು ಬಹಳ ಕಡಿಮೆ. ನೀರು ಹರಿದು ಹೋಗಿಬಿಡುತ್ತೆ ಸರಾಗವಾಗಿ ಕೆಲವು ಕಾಲುವೆಗಳಲ್ಲಿ. ಆದರೆ ಕೆಆರ್ ಪುರಂ ಆಗಿರ್ಬೋದು, ಯಲಹಂಕ ಆ ಭಾಗದಲ್ಲಿ ನೀವು ಹೋದರೆ ಗೊತ್ತಾಗುತ್ತೆ ಅಲ್ಲಿನ ತಗ್ಗು ಪ್ರದೇಶದ ಬಡಾವಣೆಯ ಜನರ ನೋವು ಏನು ಅಂಥೇಳಿ. ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಪ್ರತಿ ಬಾರಿ ಉಂಟಾಗುವಂಥ ಸಮಸ್ಯೆ ಇದು. ಶಾಶ್ವತವಾದಂಥ ಪರಿಹಾರ ಕೊಡಿ ಅಂತ ಅಲ್ಲಿನ ನಿವಾಸಿಗಳು ಕೇಳ್ತಾ ಇದ್ದಾರೆ. ಆದರೆ ಆಗ್ತಿಲ್ಲ.